ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಲಂದರ್. ನನ್ನ ಹೆಸರು ಪ್ರದೀಪ್ ಮೂರ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡ್ತಾ ಇರೋದು ಪ್ರಾಜೆಕ್ಟ್ ಹೆಸರು ಪಾಂಪ್ ಕಂಟ್ರೋಲ್ ಡಿವೈಸ್. ಪಾಂಪ್ ಅಂದರೆ ಫಿಂಗರ್ಸ್. ಆ ಫಿಂಗರ್ಸ್ ಇಂದ ಕಂಟ್ರೋಲ್ ಮಾಡೋದು ಡಿವೈಸ್. ಹೇಗಂದ್ರೆ ಇವಾಗ ಪೇಷಂಟ್ಸ್ ಇರ್ಬೋದು ಆ್ಯಂಡ್ ವೀಲ್ ಚೇರ್ಸ್ ಇರ್ಬೋದು ಅಂಥವ್ರಿಗೆ ಈ ಪ್ರಾಜೆಕ್ಟ್ ಹೇಗೆ ಯೂಸ್ ಆಗುತ್ತೆ ಅಂದರೆ, ಇವಾಗ ಒಬ್ಬ ಪೇಷಂಟ್ ಇರ್ತಾರೆ, ಬೆಡ್ ಮೇಲೆ ಇರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಐ ಮೀನ್ ಅವ್ರಿಗೆ ಗೊತ್ತಾಗುತ್ತೆ, ಅವ್ನಿಗೆ ಅಲ್ಲಿ ಹೋಗಿ ಆನ್ ಮಾಡೋಕ್ಕೆ ತುಂಬ ಕಷ್ಟ ಇರುತ್ತೆ. ಏನಕ್ಕೆ ಒಬ್ಬ ಪೇಷಂಟ್ ಇದೆಲ್ಲಕ್ಕಾಗಲ್ಲ. ಅದಕ್ಕೆ ಈ ಡಿವೈಸನ್ನು ನಾವು ಹೇಗಂದರೆ ಗೂಗಲ್ ಟೀಚ್ ಮೆಷಿನ್ಗೆ ನಾವು ಹೇಳ್ತೀವಿ ಫಸ್ಟೇ. 1 ಅಂದರೆ ನಾವು ತೋರಿಸ್ತೀವಿ. 1 ಅಂದರೆ ಫ್ಯಾನ್ ಆನ್ ಮಾಡೋದು, 2 ಅಂದರೆ ಫ್ರಿಜ್ ಆನ್ ಮಾಡೋದು. ಆ ಥರ ನಾವು ಅದಕ್ಕೆ ಹೇಳ್ಕೊಡ್ತೀವಿ. ಗೂಗಲ್ ಟೀಚ್ ಮೆಷಿನ್ ಬಗ್ಗೆ ನಾವು ಹೇಳ್ಕೊಡ್ತೀವಿ. ನೆಕ್ಸ್ಟ್ ಏನಾಗುತ್ತೆ, ಅದು ಆನ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೀವು ಕಾರಲ್ಲಿ ಯೂಸ್ ಮಾಡ್ಬೋದು. ಹೇಗಂದರೆ ನೀವು ತೋರಿಸ್ತೀರ, 1 ಅಂದರೆ ತೋರಿಸಿದ್ರೆ ಫ್ಯಾನ್ ಆಗ್ಬೋದು, ಆ್ಯಂಡ್ 2 ತೋರಿಸಿದ್ರೆ ನೀವು ಲೈಟ್ ಆನ್ ಆಗ್ಬೋದು. ನೆಕ್ಸ್ಟ್ ನೀವು ಮನೆಯಲ್ಲಿ ಯೂಸ್ ಮಾಡ್ಬೋದು. ಮನೆಯಲ್ಲಿ ಮೀನ್ಸ್ ಅಜ್ಜಿ ತಾತ ಇರ್ತಾರೆ, ಅವ್ರಿಗೆ ಓಡಾಡೋಕ್ಕೆ ಕಷ್ಟ ಇರುತ್ತೆ, ಅದನ್ನು ನೀವು ಯೂಸ್ ಮಾಡ್ಬೋದು. ಆ ಡಿವೈಸನ್ನು ನೀವು ಅವ್ರ ಮುಂದೆ ಇದ್ದರೆ ಅವ್ರು ಒಂದೊಂದೇ ತೋರಿಸ್ತಾರೆ. ಆ ತೋರಿಸಿದ್ರೆ ಗೊತ್ತಾಗ್ಬಿಡುತ್ತೆ. ಮೀನ್ಸ್ ನೀವು ಡಿವೈಸನ್ನು ಕನೆಕ್ಟ್ ಮಾಡಿರ್ತೀರ. 1 ಅಂದರೆ ಫ್ಯಾನ್ ಆಗುತ್ತೆ, 1 ತೋರಿಸಿದ್ರೆ ನೀವು ಫ್ಯಾನ್ ಆಗುತ್ತೆ, 2 ತೋರಿಸಿದ್ರೆ ಫ್ರಿಜ್ ಆನ್ ಆಗುತ್ತೆ, 3 ತೋರಿಸಿದ್ರೆ TV ಆನ್ ಆಗುತ್ತೆ. ಇದರಿಂದ ನಿಮಗೆ ಯೂಸ್ ಆಗ್ಬೋದು. ಆ್ಯಂಡ್ ಜಸ್ಟ್ ಇದು ನಾವು ಮಾಡ್ತಾ ಇರೋ ಪ್ರಾಜೆಕ್ಟ್. ಆ್ಯಂಡ್ ಇಷ್ಟು ಇದನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ಧನ್ಯವಾದಗಳು.